ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಹಾಕ್ತಿದಂಥದ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ನ ತಗೊಂಡು ಲಾಡ್ ಮಾಡಿ ಏನು ಕಿಡ್ನಾಪ್ ಕೇಸ್ನ ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋದು ನಮಗೆಲ್ಲ ಬೇಜಾರಿನ ಸಂಗತಿ. ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೇನು ಪ್ರಕರಣ ದಾಖಲು ಮಾಡಿ ಅದನ್ನು ಹೊರತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ. ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇದೆ ಸರ್, ಖಂಡಿತ ಹೌದು ಬೇಲ್ ಸಿಗುತ್ತೆ. ಯಾಕೆಂದರೆ ನಿನ್ನೆ ಎಲ್ಲ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೆ, ತಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಏನು ಅಪಹರಣ ಆಗಿದ್ದ ಮಹಿಳೆ ನಾನೆಲ್ಲೋ 4 ದಿನ ಎಲ್ಲೋ ಹೋಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಖಂಡಿತವಾಗ್ಲೂ ಸಂತ್ರಸ್ತೆಯರು ಏನಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ವಿಡಿಯೋ ತುಣುಕುಗಳನ್ನ ನಾವು ಕೂಡ ಕೇಳುವಂತ ಸಂದರ್ಭದಲ್ಲಿ ಯಾರು ಪೆಂಡ್ರೈವ್ ಮಾಡಿ ಅದನ್ನ ಬಿಡುಗಡೆ ಮಾಡೋದು ಹಂಚಿರೋದು ಕೂಡ ಬಹಳ ತಪ್ಪು. ಹಾಗಾಗಿ ಏನು ಪೆಂಡ್ರೈವ್ನ ಹಂಚಿಕೆ ಮಾಡಿದ್ರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಹಾಕಬೇಕು. ಹಾಗಾಗಿ ಪೊಲೀಸರು ಮತ್ತು SIT ತಂಡ ನಿನ್ನೆ ಆಗಲಿ ಇಬ್ಬರನ್ನ ಇದು ಮಾಡಿದ್ರೆ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಕೈವಾಡ ಅಂತ ಕೇಳ್ಬಿಟ್ಟಿದ್ದೀವಿ. ಹಾಗಾಗಿ ಯಾರೇ ಇದನ್ನು ಪೆಂಡ್ರೈವ್ ಹಂಚಿಕೆ ಮಾಡಿದ್ರೆ ಅವರು ಕೂಡ ಶಿಕ್ಷೆ ಆಗಬೇಕು ಅಂತ ಕೇಳ್ತೀವಿ. ಹಿಂದೆ ಅವ್ರಿಗೆ ಒತ್ತಡ ಮಾಡಿ ಕಂಪ್ಲೇಂಟ್ ಅನ್ನು ಕೊಡ್ತಿದ್ದಾರೆ ಆರೋಪಗಳು. ಹೌದು, ನಾನು ಮಾಧ್ಯಮದಲ್ಲಿ ಕೇಳಿದ್ದೀನಿ. ಒಂದು ಕಡೆ ಸರ್ಕಾರ ಮತ್ತು ಪೊಲೀಸರು ಕೂಡ ಒತ್ತಡನ ಹಾಕ್ತಿದೆ ಅಂತ ಕೇಳಿದ್ವಿ. ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದರೆ ಆಗಬಾರ್ದು ಈ ಕೆಲಸಗಳಾಗ್ಬಾರ್ದು. ನಾಪತ್ತೆ ಆಗಿದ್ದಾರೆ, ಇನ್ನೂ ಸದಾಶಿವ ಮರಳಿಲ್ಲ, 17 ದಿನ ಕಳೆದಿದೆ. ಏನೋ ಸಂಪರ್ಕ ಆ ಥರದ್ದು ಏನಾದ್ರು ಇಲ್ಲ, ಯಾರ ಜೊತೆ ಸಂಪರ್ಕದಲ್ಲಿಲ್ಲ. ಇನ್ನೂ SIT ತಂಡ ನಿನ್ನೆ ಹೋಗಿದೆ ಅಂತ ಮಾಧ್ಯಮದಲ್ಲಿ ಹೋಗಿದೆ. ಸರ್ಕಾರ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಈಗ ನಿನ್ನೆ ಕೂಡ ಇಬ್ರು ಬಂಧನ ಲಿಖಿತ್ ಮತ್ತೆ ಚೇತನ್ ಅವರು ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲಿ ಅವ್ರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಆ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಸರ್, ನಾನು ಕೂಡ ಮಾಧ್ಯಮದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಏನೋ ಮಾಜಿ ಶಾಸಕರ ಅವರ ಒಂದು ಆಪ್ತರು ಅವರ ಒಂದು ಆಫೀಸಲ್ಲಿ ಕೆಲಸ ಮಾಡುವಂತ ಕೇಳ್ತೀನಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಈ ವಿಚಾರದಲ್ಲಿ ಪೆಂಡ್ರೈವ್ ವಿಚಾರದಲ್ಲಿ ಏನು ಪೆಂಡ್ರೈವ್ ಹಂಚಿಕೆ ಮಾಡಿದರೆ ಇದನ್ನು ಯಾರೇ ಪ್ರಭಾವಿಗಳಿದ್ರು ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಕೂಡಲೇ ಶಿಕ್ಷಣ ಕೂಡ ಒಳಪಡಿಸ್ತಾರೆ ಅಂತ. ಈಗ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಹೇಳಿಕೆಯನ್ನು ನೀಡಿದ್ರು, ರಾಜಕೀಯ ಕಾರಣ ಇದೆ, DK ಶಿವಕುಮಾರ್ ಪಾತ್ರ ಇದೆ ಅಂತ ಹೇಳಿದ್ರು. ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮಗೆ ಹಾಸನದಲ್ಲಿ ಪ್ರೆಸ್ ಮೀಟ್ ಈ ಥರದ್ದೆಲ್ಲ ಗಮನಿಸಿದ್ರಿ, ಏನು ಹೇಳ್ತೀರಾ? ನಾವು ಯಾವುದೇ ಕಾರಣಕ್ಕೂ ನಾವು ಉತ್ತರನೂ ಕೂಡ ಯಾಕಂದ್ರೆ ದೇವರಾಜೇಗೌಡರು ನಂಗೆ ವೈಯಕ್ತಿಕವಾಗಿ ನನ್ನ ಪ್ರಶ್ನೆ ಕೂಡ ಇಲ್ಲ. ಅವರು ಒಂದು ಮಾಧ್ಯಮದಲ್ಲೆಲ್ಲ ಒಂದು ಕಡೆ ನನ್ನ ಬಗ್ಗೆನೂ ಒಂದು ಭಾಳ ಕೀಳ್ಮಟ್ಟದ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ನಾನು ಅದನ್ನು ಉತ್ತರ ಕೊಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಗೊತ್ತಿರೋ ವಿಚಾರನ ಗೊತ್ತಿದೆ ಅಂತ ಹೇಳ್ಬೇಕು. ಸತ್ಯತೆ ಹಿಂದೆ ಯಾರಿದ್ರೆ ಅಂತ ಗೊತ್ತಿಲ್ಲ. ಹಾಗಾಗಿ DK ಶಿವಕುಮಾರ್ ಇರ್ಬೋದು ಮತ್ತು ಬೇರೆ ಯಾರೋ ಇರ್ಬೋದು, ನಮಗೆ ಈ ವಿಚಾರದಲ್ಲಿ ಯಾರಿದ್ರೆ ಅಂತ ಗೊತ್ತಿಲ್ಲ ಸರ್. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲ ಸರ್, ಯಾರು ಹೇಳಿಕೆ ಮಾಡೋದು ಅಂತ SIT ಅವ್ರ ಹತ್ರ ಏನು ಹೇಳಿಕೆ ಕೊಟ್ಟರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಸರ್. ಈಗ ಈ ಪೆಂಡ್ರೈವ್ ವೈರಲ್